ಎಲ್ಲರಿಗೂ ನಮಸ್ಕಾರ. ತಮ್ನೇಲಲ್ಲಿ ನಾನು ಆಲ್ರೆಡಿ ಮೆನ್ಷನ್ ಮಾಡಿದ್ದೀನಿ ಫಸ್ಟ್ ಪೇಮೆಂಟ್ದು ವಿಡಿಯೋ ಇದು ಅಂತ ಹೇಳಿ. ಹಾಗಾಗಿ ಫಸ್ಟ್ ಪೇಮೆಂಟ್ ಎಷ್ಟಾಗಿದೆ, ಹಾಗೆ ನನ್ನ ಎಕ್ಸ್ಪೀರಿಯನ್ಸು, ನಾನೇನೇನು ಮಿಸ್ಟೇಕ್ಸ್ ಮಾಡಿದ್ದೆ, ಏನು ಮಿಸ್ಟೇಕ್ಸ್ನ ಮಾಡಬಾರ್ದು, ಇದನ್ನು ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಯೂಟ್ಯೂಬ್ ಜರ್ನಿ ಅಂತಂದರೆ ಪ್ರತಿಯೊಬ್ಬರಿಗೂ ಒಂದೇ ಥರ ಎಕ್ಸ್ಪೀರಿಯನ್ಸ್ ಖಂಡಿತ ಆಗಿರಲ್ಲ. ಕೆಲವರಿಗೆ ಬೇಗನೆ ಮಾನಿಟೈಸು ಆಗುತ್ತೆ, ವಾಚ್ ಅವರ್ಸ್ ಕಂಪ್ಲೀಟ್ ಆಗುತ್ತೆ, ಹಾಗೆಯೇ ಪೇಮೆಂಟು ಸಹ ತುಂಬ ಜಾಸ್ತಿ ಆಗುತ್ತೆ, ಬೇಗ ತೊಗೊಂಡಿರ್ತಾರೆ. ಇನ್ನು ಕೆಲವ್ರಿಗೆ ನಾರ್ಮಲಾಗಿ ಅಂದರೆ ಮೀಡಿಯಮ್ ಸ್ವಲ್ಪ ಟೈಮ್ ತೊಗೊಂಡು ಮಾಡ್ಕೊಂಡಿರ್ತಾರೆ ಎಲ್ಲದನ್ನು. ಇನ್ನೂ ಕೆಲವ್ರಿಗೆ ತುಂಬ ಲಾಂಗ್ ಟೈಮ್ ಹಿಡಿಯುತ್ತೆ. ನನಗೆ ನನ್ನ ತಂದೆಯವರ ನಾಟಕದ ವೀಡಿಯೋಗಳಿತ್ತು, ಹಾಗಾಗಿ ವಾಚ್ ಅವರ್ಸು ತುಂಬ ಬೇಗ ಕಂಪ್ಲೀಟ್ ಆಯಿತು, ಹಾಗೆಯೇ ಸಬ್ಸ್ಕ್ರೈಬರ್ಸು ತುಂಬ ಬೇಗ ಆಯಿತು. ಮಾನಿಟೈಸು ಅಷ್ಟೇ 1 ಮಂತಲ್ಲಿ ಆಗೋಯಿತು. ನಾನು ಅಪ್ಲೋಡ್ ಮಾಡಿದ ವೀಡಿಯೋಸ್ ಅಂತಂದರೆ ಶನಿದೇವ್ರ ನಾಟಕದ್ದು, ಸೊ ಹಾಗಾಗಿ ಒಳ್ಳೆ ವ್ಯೂಸೇ ಬರ್ತಾಯಿತ್ತು. ಆದರೆ ನಾನು ಆ್ಯಡ್ಸ್ನ ಸೆಲೆಕ್ಟ್ ಮಾಡಿದಾಗ ಫಸ್ಟು ಮತ್ತು ಲಾಸ್ಟ್ ಆ್ಯಡ್ಸ್ನ ಸೆಲೆಕ್ಟ್ ಮಾಡಿದೆ ಅಷ್ಟೇ. ಮಿಡ್ ರೋಲ್ ಆ್ಯಡ್ಸ್ನ ನಾನು ಸೆಲೆಕ್ಟ್ ಮಾಡಿರಲಿಲ್ಲ. ಲಾಂಗ್ ವೀಡಿಯೋಸ್ ಮಾಡ್ತು ಅಂತಂದರೆ ಒಳ್ಳೆ ಆ್ಯಡ್ಸ್ಗಳೆಲ್ಲ ಆ್ಯಡ್ ಆಗ್ತಾ ಹೋಗುತ್ತೆ, ಜಾಸ್ತಿ ಆ್ಯಡ್ಸ್ ಬರುತ್ತೆ, ಹಾಗಾಗಿ ಒಳ್ಳೆ ಪೇಮೆಂಟ್ ಆಗೋ ಚಾನ್ಸಸ್ ತುಂಬ ಇರುತ್ತೆ. ತುಂಬ ಜನ ಅದಕ್ಕೋಸ್ಕರನೇ ವ್ಲಾಗ್ಸ್ನ ಮಾಡ್ತಾರೆ. ಆ್ಯಕ್ಚುಲಿ ನನಗೆ ಫಸ್ಟ್ ಪೇಮೆಂಟ್ ಆಗಿದ್ದು ತುಂಬಾ ಲಾಂಗ್ ಟೈಮ್ ಹಿಡಿತು. ರೀಸನ್ ಏನಪ್ಪ ಅಂತಂದರೆ ನಾನು ಆ್ಯಡ್ಸ್ನ ಸೆಲೆಕ್ಟ್ ಮಾಡಿದ್ದು ಅಷ್ಟು ಕರೆಕ್ಟಾಗಿರಲಿಲ್ಲ, ಹಾಗೆಯೇ ನಾನು ಮಾಡ್ತಿದ್ದಂಥ ವೀಡಿಯೋಸ್ ಎಲ್ಲ ತುಂಬ ಕಡಿಮೆ ಮಿನಿಟ್ಸ್ದು ಆಗಿರ್ತಿತ್ತು, ಹಾಗಾಗಿ ಅಡ್ವರ್ಟೈಸ್ಮೆಂಟ್ ಬರೋದು ಕಡಿಮೆ ಇರ್ತಿತ್ತು. ಬಟ್ ನನಗೆ ಇನಿಷಿಯಲಿ ಇದೆಲ್ಲ ಅಷ್ಟಾಗಿ ಗೊತ್ತಿರಲಿಲ್ಲ. ಆ್ಯಕ್ಚುಲಿ ನಾವು ಚಾನಲ್ನ ಓಪನ್ ಮಾಡಿದ್ದೀವಿ, ಹಾಗೆಯೇ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಿದ್ದೀವಿ ಅಂದಾಗ ಬೇಸಿಕ್ ಥಿಂಗ್ಸ್ನ ತಿಳ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ನಾನು ಆ್ಯಕ್ಚುಲಿ ಏನು ಬೇಸಿಕ್ಸ್ನ ಅಷ್ಟೊಂದು ಸ್ಟಡಿ ಮಾಡಿರಲಿಲ್ಲ, ತಿಳ್ಕೊಂಡಿರಲಿಲ್ಲ. ಬಟ್ ವೀಡಿಯೋಸ್ನ ಅಪ್ಲೋಡ್ ಮಾಡಿದೆ, ಆದರೆ ನಾನು ಸರಿಯಾದ ವೇನ ಆವಾಗಲೇ ತಿಳ್ಕೊಂಡಿದ್ದರೆ ಪೇಮೆಂಟ್ ಸಹ ಬೇಗ ಆಗ್ತಿತ್ತು. ಬಟ್ ಅದಾದಮೇಲೆ ಲೇಟ್ ಆಗ್ತಿದೆ ಅನ್ನೋವಾಗ ಕೆಲವೊಂದಷ್ಟು ವೀಡಿಯೋಸ್ನ ನೋಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಆಗ ಒಂದು ಸ್ವಲ್ಪ ವಿಷಯಗಳು ನನಗೆ ಗೊತ್ತಾಯಿತು. ಹಾಗನ್ಬಿಟ್ಟು ನಾನೇನಂತ ಚೇಂಜಸ್ ಏನು ಮಾಡೋಕ್ಕೆ ಹೋಗಲಿಲ್ಲ, ಯಾಕಂದರೆ ನನಗೆ ಇದ್ದಿದ್ದು ಟೈಮೂ ಕಡಿಮೆ ಇರ್ತಿತ್ತು. ಇದಕ್ಕೆ ತುಂಬ ಟೈಮ್ ಸ್ಪೆಂಡ್ ನಾನು ಮಾಡ್ತಿರಲಿಲ್ಲ. ಗುಡ್ ನ್ಯೂಸ್ ಏನಪ್ಪ ಅಂತಂದರೆ ಆಟೋಮ್ಯಾಟಿಕಲಿ ಅವರೇ 8 ಮಿನಿಟ್ಸ್ ವೀಡಿಯೋಸ್ಗೆ ಮಿಡ್ ರೋಲ್ ಆ್ಯಡ್ಸ್ನ ಅವರೇ ಅಪ್ಲೈ ಮಾಡಿರ್ತಾರೆ. ಸೊ ಹಾಗಾಗಿ ನನಗೆ ಇನಿಷಿಯಲ್ ಡೇಸಲ್ಲಿ ತುಂಬ ಕಡಿಮೆ ಬರ್ತಿದ್ದಿದ್ದು ಅಮೌಂಟು. ನೆಕ್ಸ್ಟ್ ಅಂದರೆ ಈಗ ಸ್ವಲ್ಪ ಇನ್ಕ್ರೀಸ್ ಆಗಿದೆ, ಇದು ಒಂದು ಪ್ಲಸ್ ಪಾಯಿಂಟ್ ಆಗಿದೆ. ಯೂಟ್ಯೂಬಲ್ಲಿ ವ್ಯೂಸ್ ಬರಬೇಕು ಅಂದರೆ ಮೇಜರಾಗಿ ತಮ್ನೇಲ್ ತುಂಬ ಚೆನ್ನಾಗಿ ಮಾಡಬೇಕು, ಟೈಟಲ್ ಚೆನ್ನಾಗಿ ಕೊಟ್ಟಿರಬೇಕು. ಆ್ಯಕ್ಚುಲಿ ನನಗೆ ಅದ್ರ ಬಗ್ಗೆ ಏನು ಅಷ್ಟೊಂದು ನಾಲೆಡ್ಜ್ ಇಲ್ಲದೆ ಇದ್ದಿದ್ದರಿಂದ ಹೇಗಿತ್ತು ಹಾಗೆ ನಾನು ಅಪ್ಲೋಡ್ ಮಾಡ್ತಾಯಿದ್ದೆ. ಬಟ್ ಈಗಷ್ಟೇ ನಾನು ಸ್ವಲ್ಪ ತಮ್ನೇಲ್ ಮಾಡೋದು, ಟೈಟಲ್ ಹಾಕೋದನ್ನ ತಿಳ್ಕೊಂಡಿದ್ದೀನಿ. $100ನ ಕಂಪ್ಲೀಟ್ ಮಾಡೋ ಅಷ್ಟರೊಳಗೆ ನನಗೆ 10 ಮಂತ್ಸ್ ಆಗೋಗಿತ್ತು. ನಾನು ಅಂದ್ಕೊಂಡಿದ್ದು ಸ್ಟಾರ್ಟಿಂಗಲ್ಲಿ $80 ಇತ್ತು, ಹಾಗಾಗಿ ಬೇಗ ಆಗುತ್ತೆ ಅಂತ ಅಂದ್ಕೊಂಡಿದ್ದೆ. ಆದರೆ ನಾನು ಇನ್ನೇನು ಕಂಪ್ಲೀಟ್ ಆಗ್ತಿದೆ ಅನ್ನೋಷ್ಟರೊಳಗೆ ಸ್ವಲ್ಪ ಇನ್ಕ್ರೀಸ್ ಆಗಿತ್ತು, ಅಂದರೆ ಒಂದು 86 ಪಾಯಿಂಟ್ ಚೇಂಜ್ ಎಷ್ಟೋ ಆಗಿತ್ತು. ಹಾಗಾಗಿ ಮತ್ತೆ ಎಕ್ಸ್ಟ್ರಾ 1 ಮಂತು ತೊಗೊಂಡ್ರು. ಅದಾದಮೇಲೆ ಪೇಮೆಂಟ್ ಏನೋ ಮಾಡಿದ್ದೀವಿ, ಪೇಯ್ಡ್ ಅಂತ ಬಂದಿತ್ತು, ಆದರೆ ನಾನು ಏನು ಮಿಸ್ಟೇಕ್ ಮಾಡಿದ್ದೀನಿ ಅನ್ನೋದು ನನಗೆ ಮರ್ತು ಹೋಗ್ಬಿಟ್ಟಿತ್ತು. ನಾವು ಬ್ಯಾಂಕ್ ಅಕೌಂಟ್ದು ಡೀಟೇಲ್ಸ್ ಕೊಟ್ಟಿರ್ತೀವಲ್ಲ, ಆ ಬ್ಯಾಂಕಿಂದು ಸ್ವಿಫ್ಟ್ ಕೋಡ್ ಕೊಡಬೇಕು. ಆ್ಯಕ್ಚುಲಿ ನಾನು ಅದನ್ನು ಮೆನ್ಷನ್ನೇ ಮಾಡಿರಲಿಲ್ಲ. ಮೆನ್ಷನ್ ಮಾಡಿಲ್ಲ ಅಂತಂದರೆ ನಮಗೆ ಹೇಗೂ ಟ್ರಾನ್ಸಾಕ್ಷನ್ ಮಾಡೋಕ್ಕಾಗಲ್ಲ ಅವರು. ನಾನು ಬ್ಯಾಂಕಲ್ಲಿ ಹೋಗಿ ವಿಚಾರಿಸಿದಾಗ ಮಸ್ಟ್ ಆ್ಯಂಡ್ ಶುಡ್ ಸ್ವಿಫ್ಟ್ ಕೋಡ್ ಹಾಕಬೇಕು ಅಂತ ಹೇಳಿಬಿಟ್ಟು ಕೊಟ್ಟರು. ಅದಾದಮೇಲೆ ಹಾಕಿದ ತಕ್ಷಣ ಇಮಿಡಿಯೇಟಾಗಿ ನನಗೆ ಪೇಮೆಂಟ್ ಆಯಿತು. ವೀಡಿಯೋಸ್ನ ಮಾಡಿ ಅಪ್ಲೋಡ್ ಮಾಡ್ತಿದ್ದೀವಿ ಅಂತಂದಾಗ ಕೆಲವೊಂದಷ್ಟು ಫಿಲ್ ಮಾಡೋದಿರುತ್ತೆ, ಕೆಲವೊಂದು ಸೆಟ್ಟಿಂಗ್ಸ್ನ ಆನ್ ಮಾಡೋದಿರುತ್ತೆ. ಅದನ್ನೆಲ್ಲ ನೀಟಾಗಿ ಮಾಡ್ಕೊಂತು ಅಂದರೆ ತುಂಬ ಕಷ್ಟ ಏನೂ ಆಗಲ್ಲ. ಮತ್ತು ಎಲ್ಲದಕ್ಕೂ ನಮಗೆ ಮೇಯ್ನಾಗಿ ಅನಾಲಿಟಿಕ್ಸಲ್ಲಿ ಎಲ್ಲ ಥರದ್ದು ರೆಫರೆನ್ಸ್ ಸಿಗ್ತಾ ಇರುತ್ತೆ. ಟ್ರೆಂಡಿಂಗ್ ವೀಡಿಯೋಸ್ ಆಗಿರ್ಬೋದು, ಅಥವಾ ಯಾವ ಥರ ಮಾಡಿದ್ದಾರೆ, ವ್ಯೂಸ್ ಯಾವ್ದು ಜಾಸ್ತಿ ಬರ್ತಿರುತ್ತೆ, ರಿಲೇಟೆಡ್ ಅಂದರೆ ನಾವು ಯಾವ ಥರ ಮಾಡ್ತಿದ್ದೀವಿ, ಪ್ರತಿಯೊಂದು ಡೀಟೇಲ್ಸಾಗಿ ಕೊಟ್ಟಿರ್ತಾರೆ. ಸ್ವಲ್ಪ ನಾವು ಟೈಮ್ ಮಾಡ್ಕೊಂಡು ಅದನ್ನೆಲ್ಲ ನೋಡಬೇಕಾಗುತ್ತೆ. ಅನಾಲಿಟಿಕ್ಸು ತುಂಬ ಬೆಸ್ಟ್ ರೆಫರೆನ್ಸು. ಯಾಕೆ ಅಂತಂದರೆ ಪ್ರತಿದಿನ ನಮಗೆ ಎಷ್ಟು ವ್ಯೂಸ್ ಬರ್ತಾ ಇದೆ, ಎಷ್ಟು ಅಮೌಂಟ್ ಬರ್ತಿದೆ, ಪ್ರತಿಯೊಂದನ್ನು ಡೀಟೇಲಾಗೆ ಕೊಟ್ಟಿರ್ತಾರೆ. ನಾವು ನೋಡೋದನ್ನು ಕಲಿಬೇಕಷ್ಟೇ, ಅಂದರೆ ಟೈಮ್ ಸ್ಪೆಂಡ್ ಮಾಡಬೇಕಾಗುತ್ತೆ ನೋಡೋದಕ್ಕೆ, ಹಾಗೆ ಅದನ್ನು ಅನಲೈಸ್ ಮಾಡ್ಕೋಬೇಕಾಗತ್ತೆ. ಆಗ ನಮ್ಮ ಇಂಪ್ರೂವ್ಮೆಂಟ್ಸ್ನ ಹೇಗೆ ಮಾಡ್ಕೋಬೋದು ಅಂತ ಗೊತ್ತಾಗುತ್ತೆ. ಪ್ರತಿದಿನ $20 ಅಷ್ಟೇ ಬರ್ತಾ ಇತ್ತು. ಅದಾದಮೇಲೆ ಕೆಲವೊಮ್ಮೆ ಮಾತ್ರ ಒಂದು ಒಳ್ಳೆ ವ್ಯೂಸ್ ಏನಾದರೂ ಬಂತು ಅಂದರೆ ಒಂದು $30 to $40. ಬೆಸ್ಟ್ ಅಂತಂದರೆ ಒಂದು 2 ಡೇಸ್ ಅಷ್ಟೇ ನಾನು ಒಂದು $80 ತೊಗೊಂಡಿರ್ಬೋದೇನೋ, ಮ್ಯಾಕ್ಸಿಮಮ್ ಅಂದರೆ $80. ಬಟ್ ಈಗ 2 ವೀಡಿಯೋಸು ಕ್ಲಿಕ್ ಆದಾಗ ನನಗೆ ಏನು ಆಶ್ಚರ್ಯ ಆಯಿತು ಅಂತಂದರೆ, ಮೊದಲಿಗೆ ಎಷ್ಟು ವ್ಯೂಸ್ಗೆ ಎಷ್ಟು ಅಮೌಂಟ್ ಬರ್ತಿತ್ತು ರೆಫರೆನ್ಸ್ ತೊಗೊಂಡ್ರೆ ಈಗ ಅದ್ರ ಡಬಲ್ ಬರುತ್ತೆ.
ಅಂದರೆ ಫಾರ್ ಎಕ್ಸಾಂಪಲ್ 20 ರುಪೀಸ್ ಬರ್ತಿದ್ದಂತಹ ಜಾಗದಲ್ಲಿ ಆಲ್ಮೋಸ್ಟು 40 to 50 ರುಪೀಸ್ ಬರುತ್ತೆ. ಏನಪ್ಪ ಅಂತಂದರೆ ಈಗ ಆ್ಯಡ್ಸು ಅಷ್ಟು ಜಾಸ್ತಿ ಹಾಕ್ತಾ ಇದ್ದಾರೆ, ಅದು ಒಂದು ತಿಳ್ಕೊಬೋದು. ಈ ವ್ಯೂಸು ತುಂಬ ಚೆನ್ನಾಗಿ ಬರಬೇಕು ಅಂತಂದರೆ ಜನಗಳನ್ನ ನೋಡಬೇಕು, ಅಂದರೆ ಒಬ್ಬರು ನೋಡಿದ್ರೆ ಇನ್ನೊಬ್ರಿಗೆ ಸಜೆಸ್ಟ್ ಆಗ್ತಾ ಹೋಗುತ್ತೆ. ಅದನ್ನು ಅವ್ರು ಇಷ್ಟಪಟ್ಟು ನೋಡಿದ್ರೆ ಅದು ಡಬಲ್ ಆಗ್ತಾ ಹೋಗುತ್ತೆ. ನಾವು ವ್ಯೂಸ್ ಯಾಕೆ ಬರ್ತಿಲ್ಲ ಅಂತ ತುಂಬ ತಲೆ ಕೆಡಿಸ್ಕೊಳ್ಳೋ ಅಂತ ಯಾವುದೇ ನೆಸೆಸಿಟಿನೂ ಇಲ್ಲ. ಯಾರಾದರೂ ನೋಡ್ತಾ ಇತ್ತು ಅಂದರೆ ಸಜೆಸ್ಟ್ ಆಗ್ತಾ ಹೋಗುತ್ತೆ, ಆಟೋಮೆಟಿಕಲಿ ನೋಡ್ತಾರೆ. ನನ್ನ ವೀಡಿಯೋಸು ಈಗ ರೀಸೆಂಟಾಗಿ ಒಂದು ಕ್ಲಿಕ್ ಆದಾಗ ನನಗೂ ಆಶ್ಚರ್ಯ ಏನಪ್ಪ ಅಂತಂದರೆ 1 ಡೇನಲ್ಲೇ 15,000 ವ್ಯೂಸು ಆ ಥರ ಎಲ್ಲ ಬರೋಕ್ಕೆ ಸ್ಟಾರ್ಟ್ ಆಗಿತ್ತು. ಬಟ್ ರೆಗ್ಯುಲರಾಗಿ ನಾವು ಹಾಕೋ ವೀಡಿಯೋಸ್ ಎಲ್ಲದಕ್ಕೂ ಬರುತ್ತೆ ಅಂತ ಹೇಳಲ್ಲ. ನನ್ನ ಎಲ್ಲ ವೀಡಿಯೋಸು ತುಂಬಾ ಕಡಿಮೆ ವ್ಯೂಸ್ ಇದೆ, ಕೆಲವೊಂದು ಕ್ಲಿಕ್ ಆಗಿರೋದು ಮಾತ್ರ ತುಂಬ ಜಾಸ್ತಿ ವ್ಯೂಸ್ ಬಂದಿರೋದಷ್ಟೇ. ಕೆಲವೊಮ್ಮೆ ಟಾಪಿಕ್ ಹುಡುಕಿ ನಾವು ತುಂಬ ಕೇರ್ ತೊಗೊಂಡು ಮಾಡಿದ್ವು, ತುಂಬಾ ಕಡಿಮೆ ವ್ಯೂಸ್ ಬಂದಿದೆ. ಆದರೆ ಟೈಮೇ ಇಲ್ಲ ಇದನ್ನು ತಕ್ಷಣಕ್ಕೆ ಹಾಕೋಣ ಅಂತ 1-2 ವೀಡಿಯೋಸ್ ಹಾಕಿದ್ದು ತುಂಬ ಚೆನ್ನಾಗಿ ಕ್ಲಿಕ್ ಆಯಿತು, ಒಳ್ಳೆ ವ್ಯೂಸ್ ಬಂತು, ಒಳ್ಳೆ ಅಮೌಂಟು ಬಂತು. ಹಾಗಾಗಿ ತುಂಬಾ ತಲೆ ಕೆಡಿಸ್ಕೋಬಾರ್ದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸಬ್ಸ್ಕ್ರೈಬರ್ಸ್ ಜಾಸ್ತಿ ಇದ್ದರೆ ವ್ಯೂಸ್ ಜಾಸ್ತಿ ಬರುತ್ತೆ ಅನ್ನೋದು ಹಾಗೆಲ್ಲ ಏನಿಲ್ಲ. ಕಂಟೆಂಟ್ ಚೆನ್ನಾಗಿರಬೇಕು, ತಮ್ನೇಲ್ ಚೆನ್ನಾಗಿರಬೇಕು, ನೋಡೋಕ್ಕೆ ಇಷ್ಟಪಡಬೇಕು, ಅವ್ರಿಗೂ ಟೈಮ್ ಇದ್ದಾಗ ಇದನ್ನು ಖಂಡಿತ ನೋಡಬೇಕು ಅಂತ ಅನ್ನಿಸ್ಬೇಕು. ಆಟೋಮೆಟಿಕಲಿ ವ್ಯೂಸು ಚೆನ್ನಾಗಿ ಬರುತ್ತೆ. ಡೇಸಲ್ಲಿ ಸಬ್ಸ್ಕ್ರೈಬರ್ಸ್ ತುಂಬ ಕಡಿಮೆ ಇದ್ದರು, ಆಲ್ಮೋಸ್ಟ್ ಒಂದು 30 ಮೆಂಬರ್ಸ್ ಏನೋ ಇದ್ದರು. ಆ ಟೈಮಲ್ಲಿ ಒಂದು ವಿಡಿಯೋ ಕ್ಲಿಕ್ ಆಯಿತು, 25,000 ವ್ಯೂಸು ಸಹ ಬಂದಿತ್ತು. ಇದರಿಂದನೇ ಹೇಳ್ಬೋದು ಸಬ್ಸ್ಕ್ರೈಬರ್ಸ್ ಹೆಚ್ಚಿಗೆ ಇದ್ದರೆ ಮಾತ್ರ ವ್ಯೂಸ್ ಬರುತ್ತೆ ಅನ್ನೋದೆಲ್ಲ ಸುಳ್ಳು. ತುಂಬ ಜನ ಸಬ್ಸ್ಕ್ರೈಬರ್ಸ್ ಇರೋರ್ಗು ಕೆಲವೊಮ್ಮೆ ವ್ಯೂಸು ಬಂದಿರಲ್ಲ. ರೀಸೆಂಟಾಗಿ ಒಂದು ವಿಡಿಯೋ ಕ್ಲಿಕ್ ಆಯಿತು ಅಂತ ಹೇಳಿದ್ನಲ್ಲ, ಅದಕ್ಕೆ ಸಬ್ಸ್ಕ್ರೈಬರ್ಸು ತುಂಬ ಜನ ಆದರು. ಆಲ್ಮೋಸ್ಟ್ 1000 ಸಬ್ಸ್ಕ್ರೈಬರ್ಸ್ ಏನೋ ಒಂದು ವಿಡಿಯೋಯಿಂದ ಆಯಿತು. ನನಗೆ ತುಂಬಾ ಖುಷಿ ಆಯಿತು, ಯಾಕಂದರೆ ಒಂದು ವಿಡಿಯೋ ಕ್ಲಿಕ್ ಆಗೋದ್ರಿಂದನೂ ಅಮೌಂಟು ಜಾಸ್ತಿ ಬರುತ್ತೆ, ಸಬ್ಸ್ಕ್ರೈಬರ್ಸ್ ಬರ್ತಾರೆ. ಅಂದರೆ ನಾವು ಸಹ ಈ ಫೀಲ್ಡಲ್ಲಿ ಮಾಡ್ಬೋದು ಅನ್ನೋ ಒಂದು ಕಾನ್ಫಿಡೆನ್ಸ್ನ ತರುತ್ತೆ. ಈ ಫೀಲ್ಡ್ನೇ ತುಂಬ ಕಂಪ್ಲೀಟಾಗಿ ತೊಗೊಳ್ತೀನಿ ಅಂತ ಅಂದವರು ಆದಷ್ಟು ಸ್ಟಡಿ ಮಾಡಿ ನೀಟಾಗಿ ಏನು ಕಂಟೆಂಟು ಅಂತೆಲ್ಲ ಡಿಸೈಡ್ ಮಾಡ್ಕೊಂಡು ಮಾಡಿದರೆ ತುಂಬಾ ಒಳ್ಳೆಯದು. ಸ್ಟಾರ್ಟಿಂಗಲ್ಲೇ ಇದಕ್ಕೆ ತುಂಬ ಇನ್ವೆಸ್ಟ್ ಮಾಡೋಕ್ಕೆ ಹೋಗಬಾರ್ದು. ಯಾಕೆ ಅಂತಂದರೆ ನಮಗೆ ಫಸ್ಟು ಕಾನ್ಫಿಡೆನ್ಸ್ ಬರಬೇಕು, ನಾವು ಚೆನ್ನಾಗಿ ಮಾಡ್ತೀವ, ವ್ಯೂಸ್ ಬರುತ್ತಾ, ಅಮೌಂಟ್ ಬರುತ್ತಾ, ಎಲ್ಲ ಕ್ಲಾರಿಫಿಕೇಷನ್ ಸಿಕ್ಕಿದ್ಮೇಲೆ ಇನ್ವೆಸ್ಟ್ ಮಾಡ್ತು ಅಂತಂದರೆ ನಮಗೆ ಅಷ್ಟು ಲಾಸ್ ಆಗೋಲ್ಲ. ನನಗೆ ತುಂಬ ಸಂತೋಷ ಕೊಟ್ಟಿದ್ದ ವಿಷಯ ಏನಪ್ಪ ಅಂತಂದರೆ ನಂದು ಯೂಟ್ಯೂಬ್ ಜರ್ನಿನೂ ಸ್ವಲ್ಪ ಗ್ರ್ಯಾಜುವಲ್ ಆಗಿ ಚೆನ್ನಾಗಿ ಆಗ್ತಾ ಬಂತು. ಅಷ್ಟರೊಳಗಾಗಲೇ ನಮ್ಮ ತಂದೆಯವ್ರಿಗೆ ಡಾಕ್ಟ್ರೇಟು ಬಂತು, ಹಾಗೆಯೇ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿನೂ ಬಂತು. ತುಂಬ ಸಂತೋಷ ಕೊಟ್ಟಿದ್ದ ವಿಷಯ ಅಂದರೆ ಇದೇನೆ. ನಾನು ಹಾಕಿದಂಥ ವೀಡಿಯೋಸು ಕೆಲವೊಂದು ಮಾತ್ರ ವ್ಯೂಸ್ ಚೆನ್ನಾಗಿ ಬಂದಿತ್ತು, ಹಾಗೆ ಸಬ್ಸ್ಕ್ರೈಬರ್ಸು ಬಂದಿದ್ದರು. ಅದೇ ತುಂಬ ಕಡಿಮೆ, ಎಲ್ಲೋ ಆಗೊಂದು ಈಗೊಂದು ಅನ್ನೋ ಥರ ಆಗ್ತಾ ಇತ್ತು ಅಷ್ಟೇ. ಬಟ್ ಮ್ಯಾಕ್ಸಿಮಮ್ ನನಗೆ ಸಬ್ಸ್ಕ್ರೈಬರ್ಸ್ ತಂದು ಕೊಟ್ಟಿದ್ದು ಅಂತಂದರೆ ನಮ್ಮ ತಂದೆಯವ್ರ ವೀಡಿಯೋಸಿಂದನೇ. ಹಾಗೆಯೇ ವಾಚ್ ಅವರ್ಸು ತುಂಬಾ ಬೇಗ ಕಂಪ್ಲೀಟ್ ಆಯಿತು. ನನಗೆ ಯಾವುದು ಟೆನ್ಷನ್ ಆಗಲಿಲ್ಲ, ಅಂದರೆ ಮಾನಿಟೈಸ್ ಆಗೋಕ್ಕಾಗಲಿ ಇದೆಲ್ಲ ಕಂಪ್ಲೀಟ್ ಮಾಡಬೇಕು ಅನ್ನೋದು ಯಾವುದು ಚಾಲೆಂಜಸ್ ನನಗೆ ಬರಲೇ ಇಲ್ಲ. ವಾಚ್ ಅವರ್ಸು ಬೇಗ ಕಂಪ್ಲೀಟ್ ಆಗಬೇಕು ಅಂತಂದರೆ ಲಾಂಗ್ ವೀಡಿಯೋಸ್ ಮಾಡಿದ್ರೆ ತುಂಬಾ ಹೆಲ್ಪ್ ಆಗುತ್ತೆ. ತುಂಬ ಕಡಿಮೆ ಜನ ನೋಡ್ತು ಅಂತಂದ್ರೂ ಅವರ್ಸು, ಅಂದರೆ ಇಷ್ಟಿಷ್ಟು ಸೆಕೆಂಡ್ಸ್ ಮಿನಿಟ್ಸ್ ನೋಡ್ತು ಅಂತಂದ್ರೂ ಎಲ್ಲ ಆ್ಯಡ್ ಆಗಿ ಒಂದಿನ ಬೇಗನೆ ಕಂಪ್ಲೀಟ್ ಆಗೋಗ್ಬಿಡುತ್ತೆ. ಸೊ ಹಾಗಾಗಿ ವಾಚ್ ಅವರ್ಸ್ಗೆ ತುಂಬಾ ಏನು ಟೆನ್ಷನ್ ಮಾಡ್ಕೊಳ್ಳೋ ಅಂಥ ಅವಶ್ಯಕತೆ ಇರಲ್ಲ. ಬಟ್ ರೆಗ್ಯುಲರಾಗಿ ಹಾಕ್ತು ಅಂತಂದರೆ ಬೇಗ ಆಗುತ್ತೆ. ನನ್ನ ಯೂಟ್ಯೂಬ್ ಜರ್ನಿನಲ್ಲಿ ಆಲ್ಮೋಸ್ಟ್ ಹೇಗಪ್ಪ ಅಂತಂದರೆ ನಾಟಕಗಳಿಂದ ಅಂತೂ ವ್ಯೂಸ್ ಬರ್ತಿತ್ತು, ಸ್ವಲ್ಪ ಡೈಲಿ ಅಮೌಂಟ್ ಅಂತೂ ಬರ್ತಿತ್ತು. ಬಟ್ ಬೇರೆದೆಲ್ಲ ವ್ಯೂಸ್ ಅಷ್ಟು ಬರ್ತಿರ್ಲಿಲ್ಲ. ಆಗೊಮ್ಮೆ ಈಗೊಮ್ಮೆ ಕೆಲವೊಂದಷ್ಟು ಕ್ಲಿಕ್ ಆದಾಗ ಸ್ವಲ್ಪ ವ್ಯೂಸ್ ಬರ್ತಿತ್ತು. ಸೊ ಅದೊಂದೇ ಕಾನ್ಫಿಡೆನ್ಸ್ ನನಗೆ, ಪರವಾಗಿಲ್ಲ ಕಂಟಿನ್ಯೂ ಮಾಡೋಣ, ಯಾವಾಗ ಬರುತ್ತೆ ಆವಾಗ ಬರಲಿ ಅನ್ನೋದೊಂದು ಹೋಪ್ ಅಷ್ಟೇ. ತುಂಬ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ತೀವಲ್ಲ, ಅಂಥ ಟೈಮಲ್ಲಿ ನಮಗೆ ಬೇಜಾರಾಗೋಂಥ ಚಾನ್ಸಸ್ ಇರುತ್ತೆ. ತುಂಬ ಎಕ್ಸ್ಪೆಕ್ಟೇಷನ್ ಇಟ್ಕೊಳಕ್ಕೆ ಹೋಗಬಾರ್ದು. ಯಾಕೆಂದರೆ ಇದು ಕ್ಲಿಕ್ ಆಗುತ್ತೆ ಅಂತ ಅಂದಾಗ ಅದು ವ್ಯೂಸ್ ಕಡಿಮೆ ಬಂದಾಗ ನಮಗೆ ತುಂಬಾ ಬೇಜಾರಾಗೇ ಆಗುತ್ತೆ. ವೀಡಿಯೋಸ್ ಮಾಡಿ ಅಪ್ಲೋಡ್ ಮಾಡೋದನ್ನು ಒಂದು ಗುಡ್ ಹಾಬಿಯಾಗಿ ಇಟ್ಕೊಂಡಿರಬೇಕು ಸ್ಟಾರ್ಟಿಂಗಲ್ಲಿ ಹೇಳೋದಾದರೆ. ಇಲ್ಲ ಅಂತಂದರೆ ಎಷ್ಟೋ ಸತಿ ತುಂಬ ಬೇಜಾರಾಗುತ್ತೆ, ಬಿಟ್ಬಿಡಬೇಕು ಅಂತ ಅನ್ನಿಸ್ತಿರುತ್ತೆ. ರೆಗ್ಯುಲರಾಗಿ ಹಾಕ್ತಾ ಇತ್ತು ಅಂತಂದರೆ ಎಲ್ಲೋ ಒಂದು ಕಡೆ ಯಾವುದಾದ್ರು ಒಂದು ವೀಡಿಯೋ ಕ್ಲಿಕ್ ಆಯಿತು ಅಂತಂದ್ರೂ ಬೇಗ ಡಾಲರ್ಸ್ ಕಂಪ್ಲೀಟ್ ಆಗುತ್ತೆ, ವಾಚ್ ಅವರ್ಸ್ ಕಂಪ್ಲೀಟ್ ಆಗುತ್ತೆ, ಹಾಗೆ ಮಾನಿಟೈಸ್ ಸಹ ಬೇಗ ಕಂಪ್ಲೀಟ್ ಆಗಿಬಿಡುತ್ತೆ. ಬೇಸಿಕ್ಕಾಗಿ ನಾವು ಮೊಬೈಲ್ನಲ್ಲಿ ಎಲ್ಲ ಸೆಟ್ಟಿಂಗ್ಸ್ನೂ ಆನ್ ಮಾಡಿರ್ತೀವಿ. ಅದಾದಮೇಲೆ ನಮ್ಮದು ಮಾನಿಟೈಸ್ ಆದಮೇಲೆ ಆ್ಯಡ್ಸೆನ್ಸ್ ಅವರು ಒಂದು ಲೆಟರ್ ಕಳಿಸ್ತಾರೆ. ಆವಾಗ ನಾವು ಆ್ಯಕ್ಚುಲಿ ಅದಕ್ಕೆ ನಾವು ಏನೇನು ಫಿಲ್ ಮಾಡಬೇಕು ಪ್ರಾಪರಾಗಿ ಮಾಡಬೇಕು. ಅದನ್ನೇನಾದ್ರು ಪ್ರಾಪರಾಗಿ ಮಾಡಿಲ್ಲ ಅಂತಂದರೂ ಆ ಪಿನ್ ಬರೋದೇ ಇಲ್ಲ. ತುಂಬ ಜನ ನಮಗೆ ಆ ಪಿನ್ ಬಂದಿಲ್ಲ ಅಂತ ಮೆಸೇಜಸ್ ಹಾಕಿರ್ತಾರೆ, ನೀವು ಅಬ್ಸರ್ವ್ ಮಾಡಿರ್ಬೋದು. ಯೂಟ್ಯೂಬ್ನವರು ತುಂಬ ಸಪೋರ್ಟಿವ್ ಆಗಿರ್ತಾರೆ, ಪ್ರತಿಯೊಂದೂ ಮೇಲ್ ಮಾಡ್ತಿರ್ತಾರೆ. ಇದು ಈ ಥರ ಆಗಿದೆ, ಇದೇನು ನೀವು ಚೇಂಜಸ್ ಮಾಡ್ಕೋಬೇಕಾ ಅಥವಾ ಏನು ಮಾಡಬೇಕು, ಪ್ರತಿಯೊಂದು ಅಪ್ಡೇಟ್ ಮಾಡ್ತಿರ್ತಾರೆ. ನಾವು ಸ್ವಲ್ಪ ಅದನ್ನು ಅಪ್ಡೇಟ್ ಮಾಡ್ಕೋಬೇಕಾಗತ್ತೆ. ಆ್ಯಡ್ಸೆನ್ಸ್ ಪಿನ್ ಏನಾದ್ರೂ ಬಂದಿಲ್ಲ ಅನ್ನೋದು ಏನು ರೀಸನ್ ಆಗಿರುತ್ತೆ ಅಂತಂದರೆ ನಾವು ಕೊಟ್ಟಿರೋಂತಹ ಅಡ್ರೆಸ್ಸು ಅಥವಾ ಫಿಲ್ ಮಾಡ್ಬೇಕಾದ್ರೆ ಏನಾದ್ರು ಮಿಸ್ಟೇಕ್ ಮಾಡಿದರೆ ಮಾತ್ರ ಬರಲ್ಲ, ಇಲ್ಲ ಅಂತಂದರೆ ಬೇಗ ಬರುತ್ತೆ. ನನಗೆ ಆ್ಯಕ್ಚುಲಿ ಆ್ಯಡ್ಸೆನ್ಸ್ ಪಿನ್ ತುಂಬಾ ಬೇಗ ಬಂತು.
ಯೂಟ್ಯೂಬ್ನ ತುಂಬ ಮ್ಯಾಕ್ಸಿಮಮ್ ಹವರ್ಸು ಯೂಸ್ ಮಾಡ್ತಿದ್ದೆ ನಾನು. ಆ್ಯಕ್ಚುಲಿ ಪ್ರವಚನಗಳನ್ನ ಕೇಳೋದಕ್ಕೋಸ್ಕರ ರಾಮಾಯಣ, ಮಹಾಭಾರತ, ಭಾಗವತ ಇದನ್ನು ಮ್ಯಾಕ್ಸಿಮಮ್ ಕೇಳ್ತಾ ಇದ್ದೆ ನಾನು. ಆಲ್ಮೋಸ್ಟ್ ಪರ್ ಡೇ 5 to 6 ಅವರ್ಸ್ ಕೇಳ್ತಾ ಇದ್ದೆ. ಬಟ್ ನನಗೆ ಒಂದಿನೂ ಐಡಿಯಾ ಇರಲಿಲ್ಲ ಇದರಿಂದ ಅಮೌಂಟ್ ಬರುತ್ತೆ ಅಂತ. ಪ್ರವಚನಗಳಲ್ದೇ ಯಾವ್ದಾದ್ರು ಒಂದು ಒಳ್ಳೆ ವೀಡಿಯೋಸು, ಒಂದು ಒಳ್ಳೆ ಇನ್ಫಾರ್ಮೇಷನ್ ನೋಡಬೇಕಾದ್ರೆ ನನಗೆ ತುಂಬ ಕುತೂಹಲ ಆಗ್ತಿತ್ತು. ಇಷ್ಟು ಒಳ್ಳೆ ಇನ್ಫಾರ್ಮೇಷನ್ಸ್ನ ಎಲ್ಲಿ ಕಲೆಕ್ಟ್ ಮಾಡ್ತಾರೆ, ತುಂಬ ಚೆನ್ನಾಗಿ ಎಕ್ಸಿಬಿಟ್ ಮಾಡಿದ್ದಾರೆ, ಈ ಥರದ್ದೆಲ್ಲ ನನಗೆ ತುಂಬ ಖುಷಿ ಆಗ್ತಿತ್ತು. ಬಟ್ ಇಷ್ಟು ಕಷ್ಟಪಟ್ಟು ಏನಕ್ಕೆ ಮಾಡ್ತಾರೆ, ಟೈಮ್ ಏನಕ್ಕೆ ಸ್ಪೆಂಡ್ ಮಾಡ್ತಾರೆ ಅನ್ನೋದಂತೂ ಗೊತ್ತಿರಲಿಲ್ಲ. ಇಷ್ಟು ಟೈಮ್ ಸ್ಪೆಂಡ್ ಮಾಡಿ ಯಾಕೆ ವೀಡಿಯೋಸ್ ಮಾಡ್ತಾರೆ ಅಂತ ಒಂದು ಸತಿ ನನಗೆ ಥಾಟ್ ಬಂತು. ಆಗ ಕೆಲವೊಂದಷ್ಟು ವೀಡಿಯೋಸ್ ನೋಡಿದಾಗ ಗೊತ್ತಾಯಿತು ಇದರಿಂದ ಅಮೌಂಟ್ ಬರುತ್ತೆ ಅಂತ ಹೇಳಿ. ನಾರ್ಮಲ್ಲಾಗಿ ವೀಡಿಯೋಸ್ ನೋಡೋದೇ ಬೇರೆ, ನಾವೇ ಮಾಡ್ತೀವಿ ಅನ್ನೋದು ಒಂದು ಚಾಲೆಂಜಿಂಗ್ ಆಗಿರುತ್ತೆ. ಯಾಕೆಂದರೆ ಅದರಲ್ಲಿ ವ್ಯೂಸ್ ಬಂದ್ರೇ ಅದಕ್ಕೊಂದು ವ್ಯಾಲ್ಯೂ ಸಿಗೋದು. ನಾನು ಸ್ಟಾರ್ಟಿಂಗಲ್ಲಿ ಏನು ಅನ್ಕೊತಿದ್ದೆ ಅಂತಂದರೆ ಫೇಸ್ ವ್ಯಾಲ್ಯೂ ಇರ್ಬೋದು, ಅಥವಾ ನಾವು ಹೇಗೆ ಎಕ್ಸ್ಪ್ರೆಸ್ ಮಾಡ್ತೀವಿ ಪ್ರತಿಯೊಂದು ಮ್ಯಾಟ್ರ್ ಆಗ್ಬೋದು, ಏನೇನೋ ಕ್ಯಾಲ್ಕುಲೇಷನ್ಸು ಇತ್ತು ಮೈಂಡಲ್ಲಿ. ಬಟ್ ಕೆಲವೊಂದು ವ್ಲಾಗ್ಸ್ ನೋಡಿದಾಗ ಆ ಥರದ್ದೆಲ್ಲ ಏನಿರಲ್ಲ, ನಾರ್ಮಲ್ಲಾಗೂ ಮಾಡ್ತಿರ್ತಾರೆ, ಇಲ್ಲ ಏನಾದರೂ ಇನ್ಫಾರ್ಮೇಷನ್ ಇರುತ್ತೆ. ನಮ್ಮನ್ನು ಜನಗಳು ಹೇಗೆ ಅಕ್ಸೆಪ್ಟ್ ಮಾಡ್ತಾರೆ, ಹೇಗೆ ಇಷ್ಟಪಡ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಅಷ್ಟೇ. ಕೆಲವೊಮ್ಮೆ ತುಂಬ ಚೆನ್ನಾಗಿರುತ್ತೆ ಕಂಟೆಂಟು, ವ್ಯೂಸ್ ಬರಲ್ಲ. ಹಾಗನ್ಬಿಟ್ಟು ನಾವು ಒಳ್ಳೆ ಕಂಟೆಂಟ್ ಬೇಡ, ಬೇರೆ ಥರ ಏನಾದ್ರು ಶಾರ್ಟ್ಕಟ್ ಹಿಡಿಯೋಣ ಅಂತಂದರೆ ಅದೇನು ನೆಸೆಸಿಟಿ ಇಲ್ಲ. ಇದರಲ್ಲಿ ತುಂಬ ಶಾರ್ಟ್ಕಟ್ ಅಂತ ಏನಿಲ್ಲ, ಯಾಕಂದರೆ ಕೀವರ್ಡ್ಸ್ ಯೂಸ್ ಮಾಡಿ, ಅದು ಮಾಡಿ, ಇದು ಮಾಡಿ ಅಂತ ಹೇಳ್ತಾರೆ. ಬೇಸಿಕ್ಕಾಗಿ ನಾನು ಸ್ಟಾರ್ಟಿಂಗಿಂದ ಯಾವುದೇ ಕೀವರ್ಡ್ಸು ಅದು ಇದು ಯೂಸ್ ಮಾಡಿರಲಿಲ್ಲ. ಬಟ್ ಈಗ ಒಂದಷ್ಟು ಆ್ಯಡ್ ಮಾಡಿದ್ದೀನಿ. ಬಟ್ ಕೀವರ್ಡ್ಸ್ ಹಾಕಿದ್ರೇ ರೀಚ್ ಆಗುತ್ತೆ, ರೀಚ್ ಆಗಲ್ಲ ಆ ಥರದ್ದೆಲ್ಲ ಏನಿಲ್ಲ. ತುಂಬ ಸ್ಟ್ರಗಲ್ ಮಾಡಿ ಅದು ಇದು ಹುಡುಕಿ ನಮ್ಮ ಟೈಮ್ ಸುಮ್ಮನೆ ವೇಸ್ಟ್ ಆಗುತ್ತೆ. ವ್ಯೂಸ್ ಬರೋದಾಯಿತು ಅಂತಂದರೆ ಆಟೋಮೆಟಿಕಲಿ ಬಂದೇ ಬರುತ್ತೆ. ತುಂಬ ವ್ಯೂಸ್ ಬಂದಿರುತ್ತಲ್ಲ ಅಂಥ ವೀಡಿಯೋಸ್ನ ನಾನು ಅಬ್ಸರ್ವ್ ಮಾಡಿದಾಗ ಯಾವುದೇ ಕೀವರ್ಡ್ಸ್ ಯೂಸ್ ಮಾಡಿಲ್ಲ, ಆದರೆ ವ್ಯೂಸ್ ಬಂದಿರುತ್ತೆ. ಯೂಟ್ಯೂಬರ್ಸ್ಗೆ ವ್ಯೂಸೇ ತುಂಬಾ ಇಂಪಾರ್ಟೆಂಟು ಪ್ರತಿಯೊಂದು ಕ್ರೈಟೀರಿಯಾನ ಕಂಪ್ಲೀಟ್ ಮಾಡೋದಕ್ಕೆ. ತುಂಬ ಟಾಪಿಕ್ಸು ನಮ್ಗೆ ಇಷ್ಟ ಆಗಿ ಮಾಡಿರ್ತೀವಿ, ಕ್ಲಿಕ್ ಆಗಿರಲ್ಲ. ಕೆಲವೊಂದಷ್ಟು ಓಕೆ ಮಾಡೋಣ ಅಂದಿದ್ದು ಕ್ಲಿಕ್ ಆಗಿರುತ್ತೆ, ಅಂದರೆ ಜನಗಳಿಗೆ ಇಷ್ಟ ಆಗಿರುತ್ತೆ. ಸೊ ಇಲ್ಲಿ ನಾವೇನು ಇಷ್ಟಪಟ್ಟು ಮಾಡ್ತೀವಿ ಅನ್ನೋದಕ್ಕಿಂತ ಜನಗಳು ಹೇಗೆ ಇಷ್ಟಪಡ್ತಾರೆ ಅನ್ನೋದೇ ತುಂಬ ಇಂಪಾರ್ಟೆಂಟ್. $100 ಕಂಪ್ಲೀಟ್ ಆಯಿತು ಅಂದರೆ ಕಂಪ್ಲೀಟಾಗಿ ನಮಗೆ ಬರಲ್ಲ, ಏಕೆಂದರೆ ಒಂದಷ್ಟು ಟ್ಯಾಕ್ಸಸ್ ಕಟ್ಟಾಗುತ್ತೆ. ಟ್ಯಾಕ್ಸು ಡಿಸ್ಕ್ರಿಪ್ಷನ್ನು ನಾವು ಆ್ಯಡ್ ಮಾಡೋದ್ರಿಂದ ಕನ್ವೆ ಆಗುತ್ತೆ. ಅಂದರೆ ನಾವು ಏನು ಹಾಕಿದ್ದೀವಿ ಅನ್ನೋದು ಯಾರಾದರೂ ಸರ್ಚ್ ಮಾಡಿದಾಗ ನಮ್ಮ ವೀಡಿಯೋಸು ಅವ್ರಿಗೆ ಸಜೆಸ್ಟ್ ಆಯಿತು ಅಂತಂದರೆ ಆಗಲೂ ಸಹ ವ್ಯೂಸ್ ಬರೋ ಚಾನ್ಸಸ್ ಇರುತ್ತೆ. ಆ್ಯಡ್ ಎಕ್ಸ್ಪೀರಿಯನ್ಸ್ ಅಂದರೆ ಇದರಲ್ಲಿ ಆಲ್ಮೋಸ್ಟು 10,000 to 20,000 ವ್ಯೂಸ್ ಏನೋ ಕಟ್ಟಾಗಿತ್ತು. ಬಟ್ ಏನು ಮಿಸ್ಟೇಕ್ ಆಗಿತ್ತು ಅನ್ನೋದು ನನಗೆ ಅಷ್ಟಾಗಿ ಗೊತ್ತಾಗಲಿಲ್ಲ. ಮೇಲ್ ಮಾಡಿದ್ದೆ, ನೋಡ್ತೀವಿ ಅಂತಷ್ಟೇ ರಿಪ್ಲೈ ಮಾಡಿದರು. ಬಟ್ ರೀಸನ್ ನನಗೆ ಈಗಲೂ ಗೊತ್ತಿಲ್ಲ. ನಾವು ಯಾವುದಾದ್ರೂ ವೀಡಿಯೋಸ್ನ ಡಿಲೀಟ್ ಮಾಡಿದ್ರೆ ಪೆನಾಲ್ಟಿ ಥರ ಆಗುತ್ತೆ ಅನ್ನೋದೊಂದು ಗೊತ್ತು. ಹಾಗೆಯೇ ಏನಾದರೂ ಚೇಂಜಸ್ ಮಾಡಿದ್ರೆ ಮೋಸ್ಟ್ಲಿ ಅದಕ್ಕೂ ಪೆನಾಲ್ಟಿ ಆಗ್ಬೋದು. ಸ್ಟಾರ್ಟಿಂಗಲ್ಲಿ ಟ್ಯಾಕ್ಸ್ ಅದು ಇದು ಏನೂ ಹಾಕಿರಲಿಲ್ಲ, ನಾನು ಡಿಸ್ಕ್ರಿಪ್ಷನ್ನು ಸಹ ಹಾಕಿರಲಿಲ್ಲ. ಅದಾದಮೇಲೆ ಆ್ಯಡ್ ಮಾಡಿರೋದಕ್ಕೇನಾದರೂ ಆ ಥರ ಪೆನಾಲ್ಟಿ ಆಗಿರ್ಬೋದು ಅಂತ ಸುಮ್ಮನೆ ನಾನು ಅಂದ್ಕೊಂಡಿದ್ದೀನಿ. ಒನ್ಸ್ ಅಪ್ಲೋಡ್ ಆಯಿತು ಅಂತಂದರೆ ಯಾವ್ದಾದ್ರು ಚೇಂಜಸ್ ಮಾಡೋದಾಗಲಿ ಅಥವಾ ಡಿಲೀಟ್ ಮಾಡೋದಾಗಲಿ ಅವಾಯ್ಡ್ ಮಾಡಬೇಕು. $100 ಕಂಪ್ಲೀಟ್ ಆದಮೇಲೆ 21st ಅವ್ರದ್ದು ಪ್ರಾಸೆಸಿಂಗ್ ಎಲ್ಲ ಸ್ಟಾರ್ಟ್ ಆಗುತ್ತೆ. ನಮಗೆ ಮೆಸೇಜು ಸಹ ಬಂದಿರುತ್ತೆ ಸ್ಟಾರ್ಟ್ ಆಗಿದೆ ಅಂಥೇಳಿ. 1 or 2 ಡೇಸಲ್ಲಿ ನಮ್ಮದು ಪೇಮೆಂಟ್ ಆಗುತ್ತೆ. ಸಪೋಸ್ ಏನಾದ್ರೂ ಅಲ್ಲೇನಾದ್ರು ಬ್ಯುಸಿ ಇತ್ತು ಅಥವಾ ಇನ್ನೇನಾದ್ರೂ ಚೆಕ್ ಮಾಡೋದಿತ್ತು ಅಂದರೆ ಮಾತ್ರ 3 to 4 ಡೇಸ್ ಹಿಡಿಬೋದು. 21st 26th ಒಳಗಡೆ ಪೇಮೆಂಟ್ ಆಗುತ್ತೆ. $100 ಕಂಪ್ಲೀಟ್ ಆದ್ರೂ ಯಾಕೆ ಪೇಮೆಂಟ್ ಆಗಿಲ್ಲ ಅನ್ನೋದೊಂದು ಟೆನ್ಷನ್ ಶುರು ಆಯಿತು. ಆದರೆ ಆಮೇಲೆ ಗೊತ್ತಾಯಿತು 21st 26th ಏನಿದೆ ಆ ಡೇಟಲ್ಲಿ ಮಾತ್ರ ಪೇಮೆಂಟ್ ಆಗುತ್ತೆ, ಇಲ್ಲಾಂದರೆ ಹೋಲ್ಡ್ ಮಾಡಿರ್ತಾರೆ, ನೆಕ್ಸ್ಟ್ ಮಂತಲ್ಲಿ ಹಾಕ್ತಾರೆ. ಸೊ ಫೆಬ್ರವರಿನಲ್ಲಿ ನನಗೆ 21st ಅವರು ಮೆಸೇಜ್ ಮಾಡಿದ್ರು ಪ್ರೊಸೆಸಿಂಗಲ್ಲಿದೆ ಅಂತ ಹೇಳಿ. ಅದಾದಮೇಲೆ ಪೇಮೆಂಟ್ ಆಯಿತು. ಯಾವುದಾದ್ರೂ ಇಮೇಜಸ್ನ ಯೂಸ್ ಮಾಡ್ತೀವಿ ಅಂತಂದಾಗ ಅದರಲ್ಲಿ ವಾಟರ್ ಮಾರ್ಕ್ ಇದೆಯಾ ಇಲ್ವಾ ಅನ್ನೋದೊಂದು ಕನ್ಫರ್ಮ್ ಮಾಡ್ಕೋಬೇಕಾಗುತ್ತೆ. ವಾಟರ್ ಮಾರ್ಕ್ ಇಲ್ಲದೇ ಇರೋದನ್ನು ಹಾಕಿದ್ರೇ ತುಂಬ ಒಳ್ಳೆಯದು. ಸತಿನೂ ನಮ್ಗೆ ಅಮೌಂಟ್ ಬರಬೇಕು ಅಂತಂದರೆ $100 ಕಂಪ್ಲೀಟ್ ಆದಮೇಲೆ ಅವರು ಅಮೌಂಟ್ ಹಾಕೋದು. 21st 26th ಡೇಟಲ್ಲೇ ಅವರು ಪೇಮೆಂಟ್ ಕೊಡೋದು. ಟ್ಯಾಕ್ಸ್ ಇನ್ಫಾರ್ಮೇಷನ್ನ ಕರೆಕ್ಟಾಗಿ ಫಿಲ್ ಮಾಡಬೇಕಾಗುತ್ತೆ, ಇಲ್ಲಾಂದರೆ ತುಂಬ ಅಮೌಂಟ್ ಕಟ್ ಮಾಡ್ಕೊತಾರೆ. ನನಗೆ ಪೇ ಮಾಡಬೇಕಾದ್ರೆ ಅವರು 10,000 ಇತ್ತು ಅಂತ ನಾವು ಕನ್ಸಿಡರ್ ಮಾಡೋದಾದರೆ ಆಲ್ಮೋಸ್ಟ್ $400 ಕಟ್ಟಾಗಿತ್ತು. ಇಲ್ಲಿ ಅಮೌಂಟು ದೊಡ್ಡದಾಗಲಿ ಚಿಕ್ಕದಾಗಲಿ ನಾವೇನಾದರೂ ಒಂದು ವರ್ಕ್ ಮಾಡಿರ್ತೀವಿ, ಡೆಡಿಕೇಟ್ ಮಾಡಿರ್ತೀವಿ ಅಂತಂದರೆ ಗುಡ್ ರಿಸಲ್ಟ್ ಬಂತು ಅಂದರೆ ಎಲ್ರಿಗೂ ಖುಷಿ ಆಗುತ್ತೆ. ಅದೇ ಥರ ನನಗೆ ತುಂಬಾ ಖುಷಿ ಇದೆ. ನನಗೆ ನಾನು ಹಾಕ್ತಿರೋ ಅಂಥ ಕಂಟೆಂಟ್ ಬಗ್ಗೆ ನನಗೆ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಯಾಕೆಂದರೆ ಕೆಲವೊಂದು ಸಲ ದೇವ್ರದನ್ನು ಹಾಕಿದಾಗ ತುಂಬ ಜನ ನೋಡಿರ್ತಾರೆ, ಒಳ್ಳೆ ಮೆಸೇಜ್ ಮಾಡಿರ್ತಾರೆ, ನಮಗೆ ಅದು ತುಂಬಾ ಖುಷಿ ಕೊಡುತ್ತೆ, ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ಎಷ್ಟು ಭಕ್ತಿಯಿಂದ ನೋಡಿರ್ತಾರೆ ಅನ್ನೋದು ನಮಗೆ ಗೊತ್ತಾಗ್ತಾ ಇರುತ್ತೆ. ನಾವೇ ಎಫರ್ಟ್ ಹಾಕ್ಬೋದು, ನಾವೇ ವೀಡಿಯೋಸ್ನ ಮಾಡಿರ್ಬೋದು, ಆದರೆ ಅದನ್ನು ನೋಡಿ ಅಪ್ರಿಷಿಯೇಟ್ ಮಾಡ್ತಾರಲ್ಲ, ಪ್ರತಿಯೊಬ್ಬರಿಗೂ ನಾನು ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಏನೇ ಮಾಡ್ತೀವಿ ಅಂತಂದರೂ ಮನೆಯವ್ರ ಸಪೋರ್ಟ್ ಇಲ್ಲದೇ ಯಾವುದೂ ಮಾಡೋಕ್ಕಾಗಲ್ಲ. ಸೊ ನನಗೆ ಬೆಸ್ಟ್ ಸಪೋರ್ಟ್ ಸಿಕ್ಕಿರೋದ್ರಿಂದನೇ ನಾನು ಸ್ವಲ್ಪ ಕಂಟಿನ್ಯೂ ಮಾಡ್ತಿದ್ದೀನಿ ಅಂತ ಹೇಳ್ಬೋದು.
ನಮ್ಮ ಕಮಿಟ್ಮೆಂಟ್ ಏನಿರುತ್ತೆ ಅದು ಕಂಪ್ಲೀಟ್ ಆದಮೇಲೆ ಟೈಮ್ ಇದ್ದರೆ ನಾನು ಈ ವಿಡಿಯೋಸ್ನ ಮಾಡ್ತೀನಿ. ಏಕೆ ಅಂತಂದರೆ ತುಂಬ ನಾವು ರೆಗ್ಯುಲರಾಗಿ ಇದನ್ನೇ ಮಾಡ್ತೀವಿ ಅಂತಂದರೆ ಮನೆಯವ್ರಿಗೆ ಇರಿಟೇಟ್ ಆಗ್ಬೋದು. ಅವರ ಕಂಫರ್ಟಬಲ್ನ ನೋಡಿಕೊಂಡು ನಾನು ಮಿಕ್ಕಿದ ಟೈಮಲ್ಲಿ ನಾನು ವೀಡಿಯೋಸ್ನ ಮಾಡ್ತಿದ್ದೀನಿ. ಏನಲ್ಲಿ ಸಪೋರ್ಟ್ ಸಿಗಬೇಕು ಅಥವಾ ಅವ್ರು ಸಪೋರ್ಟ್ ಮಾಡಬೇಕು ಅಂತಂದರೆ ಅವ್ರ ಎಲ್ಲ ಕೆಲಸಗಳನ್ನು ನಾವು ಮಾಡಿಕೊಟ್ಬಿಟ್ಟು ಮಾಡಿದ್ರೇ ಒಳ್ಳೆಯದು. ಇಲ್ಲ ಅಂತಂದರೆ ಅವ್ರಿಗೆ ಇರಿಟೇಟ್ ಆಯಿತು ಅಂತಂದರೆ ಅದು ನಾವು ವೀಡಿಯೋಸ್ನ ಮಾಡೋದಕ್ಕೆ ನಮಗೂ ಖುಷಿ ಇರಲ್ಲ ಅಥವಾ ಅವರು ಸಪೋರ್ಟ್ ಮಾಡೋಕ್ಕಾಗಲ್ಲ. ನಾನು ಈ ವಿಡಿಯೋ ಮಾಡಬೇಕು ಅಂದರೆ ತುಂಬ ಸಲ ಯೋಚನೆ ಮಾಡಿದ್ದೀನಿ. ಯಾಕಂದರೆ ನನಗೆ ತುಂಬ ನಾಲೆಡ್ಜ್ ಇಲ್ಲ, ಹಾಗಾಗಿ ಹೇಗೆ ಮಾಡೋದು ಅನ್ನೋದಕ್ಕೆ ತುಂಬ ಲೇಟಾಗೇ ಮಾಡ್ತಾಯಿದ್ದೀನಿ. ಬಟ್ ನಮ್ಮ ಎಕ್ಸ್ಪೀರಿಯನ್ಸ್ನ ನಾವು ಹೇಳ್ಕೊಂತು ಅಂತಂದರೆ ಎಲ್ಲೋ ಒಂದು ಕಡೆ ಯಾರಿಗಾದ್ರೂ ಒಂದು ಹೆಲ್ಪ್ ಆಗುತ್ತೆ ಅಂದ್ಬಿಟ್ಟು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಯಾವ ರೀತಿ ವೀಡಿಯೋಸ್ ಮಾಡಬೇಕು, ವ್ಲಾಗ್ ಮಾಡಬೇಕಾ ಅಥವಾ ಏನು ಮಾಡಬೇಕು ಅಂತ ಕನ್ಫ್ಯೂಷನ್ ಇಲ್ಲಿತ್ತು ಅಂತಂದರೆ ನಮಗೆ ಯಾವುದು ಕಂಫರ್ಟಬಲ್ ಇರುತ್ತೆ ಅದನ್ನು ಸೆಲೆಕ್ಟ್ ಮಾಡ್ಕೊಂಡ್ರೆ ಸ್ವಲ್ಪ ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಇರುತ್ತೆ. ಹಾಗಾಗಿ ಅದನ್ನೆಲ್ಲ ನೋಡ್ಕೊಂಡ್ಬಿಟ್ಟು ಮಾಡಿದ್ರೆ ಒಳ್ಳೆಯದು. ನಾನು ಈ ವಿಡಿಯೋನಲ್ಲಿ ನನ್ನ ಎಕ್ಸ್ಪೀರಿಯನ್ಸ್ ಅಷ್ಟೇ ಹೇಳ್ಕೊಂಡಿದ್ದೀನಿ. ನಿಮ್ಗೇನಾದರೂ ಟೆಕ್ನಿಕಲಿ ಗೊತ್ತಿತ್ತು ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನನಗೂ ಹೆಲ್ಪ್ ಆಗುತ್ತೆ. ನಾನು ಶೇರ್ ಮಾಡ್ಕೊಂಡಿರೋಂಥ ಇನ್ಫಾರ್ಮೇಷನ್ ನಿಮ್ಗೇನಾದರೂ ಯೂಸ್ ಆಯಿತು ಅಂತಂದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ತುಂಬಾ ಖುಷಿಯಾಗುತ್ತೆ.